ಹೊರಗೊಂಡಿನಿ ಏನಾರು ತರ್ಬೇಕನ? ಅಯ್ಯ ನಿಮ್ಮ ಕೇಳ್ತಿರಲ್ಲ ಏನು ಹೊಸ್ತಾಗಿ ಇವಾಗ ಶಿವರಾತ್ರಿ ಇಲ್ಲ ಹೋಗಿ ಹಣ್ಣು ತಗೊಂಡ್ ಬರ್ರಿ. ಹಣ್ಣು ಆಮೇಲೆ ಒಂದಿಷ್ಟ ಪೂಜಾ ಸಾಮಾನುಗಳು ಆಮೇಲೆ ಹಾರ ಎಲ್ಲ ತಗೊಂಡ್ ಬರ್ರಿ. ಅಯ್ಯೋ ಹೌದಲ್ಲ, ನೀನ್ ಇವತ್ತು ಉಪವಾಸ ಬೇರೆ ಇರ್ತೀಯಲ್ಲ ಯವ್ವ. ಮತ್ತ ಉಪವಾಸ ಇರ್ತೀನಲ್ಲ ಗೊತ್ತಾಯ್ತಿಲ್ಲ ನಿಮಗ ಎಲ್ಲ. ಪ್ರತಿ ಶಿವರಾತ್ರಿನೂ ಇರ್ತೀನಿ. ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತೀನಿ ಅನ್ನೋದು ಗೊತ್ತಾಯ್ತಲ್ಲ. ಗೊತ್ತಾಯ್ತು. ನೀ ಎಷ್ಟು ಕಟ್ನಿಟ್ ಮಾಡ್ತೀಯ ಅನ್ನೋದು ಗೊತ್ತೈತಿ. ಮತ್ತೆ ಮಗ ಸೊಸಿನ ಇರ್ತಾರಲ್ಲ, ಕೇಳಿ ಒಮ್ಮೆ ಕೇಳಿ ನಾ ಹೇಳ ನನಗೆ. ಸುಬ್ಲಕ್ಷ್ಮಿ ತಿರಿ ಕರೆದ್ರಿ. ಓ ಏನುವ ಇವತ್ತ ಉಪವಾಸ ಮಾಡ್ತೇನೆ ಇಲ್ಲ ಶಿವರಾತ್ರಿಗೆ? ಅದು ಅತ್ತ ನಂದು ಆಫೀಸ್ ಬೇರೆ ಐತ್ರಿ. ನಾನೇನ್ ಮಾಡಂಗಿಲ್ಲ ಬಿಡ್ರಿ. ಮೊದ್ಲೆಲ್ಲ ಪಿಜ್ಜಾ ಗಿದ್ದಾಗೆಲ್ಲ ಮಾಡ್ತಿದ್ದೆ, ಇವಾಗೇನು ಒಲ್ ಬಿಡ್ರಿ. ಅಯ್ಯ ಅದಂಗಾಗತ್ತವ ನಮ್ಮ ಮನಿ ಸಂಪ್ರದಾಯ. ನಾ ಹೋದ್ಮೇಲೆ ನೀನ ಮಾಡ್ಬೇಕಲ್ಲ. ಈಗ ನನ್ ನೋಡ್ ಕಲಿ ಏನ ನಾ ಹೆಂಗ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಮಾಡ ಅಂತ. ನೀ ಏನ್ ಮನಿ ಕೆಲಸ ಏನ್ ಮಾಡಂಗಿಲ್ಲ. ಆಕಿನ ಅವಕ್ಕಿಗಿನ ಹಚ್ಚಿ ಅಲ್ಲ ಕೆಲಸದಾಕಿನ. ಇವತ್ತೊಂದಿನ ಮಾಡ್ತಾಳೆ, ನಾವು ತಿಂಗಳನ್ಗಟ್ಲೆ ಇಟ್ಕೊಂಡಿ ಆಕಿನ. ಅದು ಅತ್ತೆ ಆಕಿ ಇವತ್ತೊಂದು ದಿನ ರೀ ಲಾಸ್ಟ್. ನಾನು ಇವತ್ತೊಂದಿನ ಮಾಡಂತ ಹೇಳಿ, ಯಾಕಂದ್ರೆ ಇವತ್ತು ಮನ್ಯಾಗ ಏನೋ ಪೂಜೆ ಅದು ಇದು ಸ್ವಚ್ಛತಾ ಕಾರ್ಯಕ್ರಮ ಅಂತೇಳಿ ಇವತ್ತೊಂದಿನ ಮಾಡ್ತಾಳ್ರಿ ಆಕಿ. ಐರಿ ಅಕ್ಕರ ನನ್ ಕರೆದ್ರೇನ್ರಿ? ನಾನ್ ಎಲ್ಲ ಉಪವಾಸ ಮಾಡ್ತೇನ್ರಿ. ಹೆಂಗ್ ಮಾಡ್ತೀನಿ ಹಂಗ್ ಮಾಡ್ತೇನ್ರಿ. ಅಯ್ಯೋ ಬಾ ಚಲೋ ಆತ್ ಬಿಡವಾ. ನಮ್ ಸೈಡ್ದಾರ ಅಂದ್ರ ಹಂಗವ. ನಮ್ ಕಡೆದಾರ ಉಪವಾಸ ಮಾಡಾಕ ಎತ್ತಿದ ಕೈ. ಹೌದು ಮನಿ ಕೆಲಸ ಎಲ್ಲ ಮಾಡಿ ಹೆಂಗ್ ಮಾಡ್ತೇವ ನೋಡು. ನನ್ ಸಸಿಗೊಂದಿಟ್ ಕಲಿಸರ್ ಕೊಡು. ಏನಿಲ್ಲ, ಬಾಳ ಅಂದ್ರ ಬಾಳ ಸಿಂಪಲ್ ಉಪವಾಸ ಮಾಡೋದಂದ್ರ ಬೆಳಿಗ್ಗೆ ಒಂದ್ 3-4 ಬಾಳೆಹಣ್ಣು ತಿನ್ಬೇಕಾ. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಅವೇನೇ ಇರ್ತಲ್ಲ, ಗೋಡಂಬಿ ದ್ರಾಕ್ಷಿ ಅವೆಲ್ಲ ನೆನೆ ಇಡೋದು. ಆಮೇಲೆ ಈ ಸೇಬು ಹಣ್ಣು ದ್ರಾಕ್ಷಿ ಹಣ್ಣು ಎಲ್ಲ ಮಿಕ್ಸ್ ಮಾಡಿ ಗಿರ್ ಅನಿಸ್ಬಿಡುದ. ಮಧ್ಯಾಹ್ನ 10 ಕುಡಿದು ಬಿಡುದು. ಸಾಯಂಕಾಲ 4 ಗಂಟೆಕ ಒಂದಿಟ್ಟು ಸಾಬುದಾನಿ ನೆನೆ ಹಾಕಿ ರಾತ್ರಿ ಸಾಬುದಾನಿ ತಿನ್ನೋದು. ಆಮೇಲೆ ಸಾಯಂಕಾಲ ಒಂದಿಟ್ಟು ಏನಾರ ಹಣ್ಣುಗಳು ಇರ್ತಾವಲ್ಲ, ಹಣ್ಣುಗಳು ಇಲ್ಲ ಏನಾರ ಒಂದಿಟ್ಟು ಗಂಜಿ ಹಂಗ್ ಮಾಡ್ಕೊಂಡ್ ಕುಡಿದು. ಏನ್ ಇದನ್ನ ಅಷ್ಟ ತಿನ್ಬಾರ್ದ. ಅಡ್ಗಿ ಮಾಡಿರ್ತಿಲ್ಲ, ಅಡ್ಗಿ ಅಷ್ಟ ತಿನ್ನೋಂಗಿಲ್ಲ, ಇದನ್ನೆಲ್ಲ ತಿನ್ಬೇಕು. ಅಯ್ಯೋ ಬಾಳ ಚಲೋ ಮಾಡ್ತಿ ಬಿಡುವ ಉಪವಾಸ ನೀನು. ಅಯ್ಯ ನೀ ಏನ್ ಇದು ಮಾಡ್ಕೋಬೇಡ. ನೀನ್ ಕೊಡಿ ಕಂಪ್ನಿ ಕೊಡಾಕ ನನ್ ಹೆಂಡತಿನೂ ಬರ್ತಾ ತಗೋ. ಹೌದ್ರಿ ಅಕ್ಕರ ನೀವು ಹಿಂಗ ಮಾಡ್ತೀರಿ ಉಪವಾಸ? ನಿನ್ನಷ್ಟೇನ್ ತಿನ್ನಲ್ ಬಿಡವ. ಆದ್ರೂ ತಿಂತೀನಿ. ನೀ ಏನ ಗೆರ್ರ ಅಂತ ಮಿಕ್ಸಿ ಹಾಕ್ತಿರಲ್ಲ ಅದನ್ನೆಲ್ಲ ಮಾಡಂಗಿಲ್ಲ. ಹಣ್ಣು ತಿಂತೀನಿ ನಾನು. ಒಮ್ಮೆ ತಿನ್ನಾಕ ಕುಂತ್ಲಂದ್ರ 4 ಸೇಬು ಅಂತ ತಿಂತಾಳ, 1 ಡಜನ್ ಬಾಳೆಹಣ್ಣು ತಿಂತಾಳ, ಇಷ್ಟವಾ ಬಾಳಿಲ್ಲ. ತಾಟ್ ಐತಲ್ಲ ನಮ್ಮ ಮನ್ಯಾಗ ದೊಡ್ಡ ಹಂಬ್ರಿದ, ಆ ತಾಟ್ನಷ್ಟು ಸಾಬುದಾನಿ ತಿಂತಾಳ ನೋಡು. ಅಷ್ಟ ತಿಂತಾಳ. ಏನ್ ಜಾಸ್ತಿ ಏನೇನು ತಿನ್ನಂಗಿಲ್ಲ ನೋಡು. ಬಾಳ ಉಪವಾಸ ಮಾಡ್ತಾಳ. ಹೌದು ನೀವು ಬಂದಿರ್ ನೋಡು. ನಮ್ಮ ಅತ್ತೆ ಅಂದಿದ್ಲ, ಆಕೆ ಬಂದ್ಲ ಅಂದ್ರೆ ಮತ್ತೆ ಅದನ್ನು ತಿನ್ನಿಸ್ಕೊಡಂಗಿಲ್ಲ. ಅಯ್ಯೋ ಏನ್ ಕೇಳ್ತಿ ಬಿಡವಾ. ಮೊದ್ಲ ವಯಸ್ಸಿದ್ದಾಗ ವಾರಕ್ 4 ಸಲ ಉಪವಾಸ ಮಾಡ್ತಿದ್ದೆ ನಾನು, ಗೊತ್ತನ? ಸೋಮವಾರ ದಿನ ಈಶ್ವರನ ಉಪವಾಸ, ಗುರುವಾರ ದಿನ ಇವ್ರ ರಾಘವೇಂದ್ರ ಸ್ವಾಮಿಗಳ ಉಪವಾಸ, ಶನಿವಾರ ದಿನ ಹನುಮಪ್ಪನ ಉಪವಾಸ. ಅಲ್ಲಿ ಒಂದ ಹೊತ್ತು ತಿಂತಿದ್ನೇ ನಾನಾಗ, ಗೊತ್ತ ನಿನ್ಗ? ಅದು ನೀರ್ ಮೇಲೆ ಇರ್ತಿದ್ದೆ ನಾನು. ಹೌದು ನೀರ್ ಮೇಲೆ ಇರ್ತಿದ್ದೆ ನಿಮ್ಮ ಅತ್ತಿ ಸುಬ್ಲಕ್ಷ್ಮಿ, ತಿಳ್ಕೊಂಡೀನು? ಹೌದ್ರಿ ಅಕ್ಕರ ಹಂಗ? ನಾವೇನ್ ಹಂಗಿಲ್ರಿಪ್ಪ. ನಾನು ವರ್ಷದಾಗ ಒಂದೇ ಸಲ ಮಾಡೋದು ಉಪವಾಸ. ಅದ ಶಿವರಾತ್ರಿ ಒಂದ ನೋಡ್ರಿ. ಹೌದನುವಾ, ನೀ ಏನ್ ನಿರಾರ ಇರಲ್ ಬಿಡು, ಉಪವಾಸ ಇರ್ತೀಯ. ನಾವು ಹಂಗ ನಿರಾರ ಎಲ್ಲಿ ಇರಾಕಾಗತ್ತ ನಮಗೆಲ್ಲ. ನಾವು ಉಪವಾಸ ಇರುದು ಏನ್ ಮಾಡುದು. ಅಯ್ಯ ಅತ್ತರಿ ಹಿಂಗನ್ರಿ ಉಪವಾಸ ಅನ್ನೋದು? ಹೌದನ್ರಿ, ನಾವೆಲ್ಲ ನಿರಾರ ಇರ್ತಿದ್ದೀರಿ. ನಮ್ಮ ಪಿಜ್ಜಾಗೆಲ್ಲ ಏನ್ ಮಾಡ್ತಿದ್ರು, ಬೆಳಗ್ಗೆ ಉಪವಾಸ ಸ್ಟಾರ್ಟ್ ಮಾಡಿದ್ರ ರಾತ್ರಿ 9ಕ್ಕೆ ಬರದಿನ ತಿನ್ನೋದು. ಹಂಗ್ ಮಾಡ್ತಿದ್ವಿ ನಾವು. ಹಿಂಗೂ ಇರುತ್ತಂತ ನನಗೂ ಗೊತ್ತಿದ್ದಿಲ್ ಬಿಡ್ರಿ. ಹಿಂಗಂದ್ರೆ ನಾನು ವಾರಕ್ 4 ದಿನ ಯಾಕೆ, ವಾರಕ್ಕ 7 ದಿನನೂ ಮಾಡ್ತೀನ್ರಿ. ಹೌದ್ ನೋಡ್ವಾ, ಕರೆ ಐತಿ. ನೀವ್ ಮತ್ತಿ ಹಿಂಗ ಮಾಡ್ತಿದ್ಲ. ನೀವ್ ಮತ್ತೆ ಎಷ್ಟು ಚಳ್ಳಗ ಸಿಮ್ಮಗ ಆಗದಾಳ ನೋಡು. ಆಕಿ ನೋಡೆ ನಾನ್ ಮದ್ವೆ ಆಗಿದ್ದು. ಮದ್ವೆ ಮುಂಚೆ ಹೆಂಗಿದ್ಲು ಗೊತ್ತನ? ಹಂಗ ರಂತದ್ಗೊಂಬಿದ್ಲು. ಈಗ ನೋಡು ಬಲೂನ್ ಆಗ್ಯಾವ, ಬಲೂನ್. ಬರ್ರಿ, ನಿಮ್ಮನ್ನ ನಂಬೇಕು ಅಂತಂದ್ರ ಗಾಳಿ ಹವದಾಗ ಜೀವನ ಮಾಡಂತೀರಿ ನೀವಂತ್ರು. ಅಯ್ಯ ಹಂಗ್ಯಾಕ್ ಮಾಡ್ತಿ ಸಿಡಕ್ ಅಂತ ಹೇಳಿ. ಇನ್ನು ನಿಮ್ಮವ್ ಇಲ್ಲ. ನಿಮ್ಮವ್ ಇದ್ಲಂದ್ರ ಗೊತ್ತಾಕಿತ್ತು. ಒಂದೀಟ್ ಉಪ್ಪಿಟ್ಟು ತಿಂದ್ರ ಸಾಕ ಕೊಂಡ್ ಹಿಂಗ ಪಿಕ್ಕಿ 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 ನೋಡ್ಕೊಂತ ಕುದ್ರಾಕಿ. ಯವ್ವ ನಿನಗಿನ್ನ ಅಜ್ಜಿ ಅದಾಳ, ಆಕಿ ಅದಾಳ ನಮ್ಮತ್ತಿನ ಊರಾಗ ಅದಾಳ. ಅಲ್ಲೇ ನಮ್ದೊಂದ ದೊಡ್ಡ ಹೊಲ ಐತಲ್ಲ, ದೇಕ್ರೇಕಿ ನೋಡ್ಕೊಂತ ಅಲ್ಲೇ ಬಿಟ್ಟಿವಿ. ಬರ್ತಾಳಕಿ. ಈ ಹಳ್ಳ್ಯಾಗೆಲ್ಲ ಇರಾಕಾಗಲ್ಲ ಅಂತೇಳಿ ನಾವು ಸುಮ್ಮದೀವಿ.
ಸಿಟಿಗೆ ಬಂದ್ ಆಕಿಗೆ ಈ ಕುಂದ್ರಾಕು ಹೇಳಾಕು ತ್ರಾಸ ಆಗತ್ತಂತೆ ಅಲ್ಲೇ ಅದಾಳಕ್ಕಿ. ಆಕಿ ಬಂದ್ಲ ಅಂದ್ರೆ ಮುಗೀತವ. ಏನ್ ನನ್ನ ಕುಂದಿರ್ಸ್ಕೊಡಂಗಿಲ್ಲ, ನಿನ್ನ ಕುಂದಿರ್ಸ್ಕೊಡಂಗಿಲ್ಲ. ಚಟ್ಪಟ್ ಕೈಯಾಗ ಆಗ್ಬೇಕೆಲ್ಲ. ಸುಬ್ಲಕ್ಷ್ಮಿ, ನೀ ಏನ್ ಹಂಗ್ ತಿಳ್ಕೊಬೇಡ. ನಿಮ್ಮ ಅಜ್ಜಿ ಏನೋ ಬಂದ್ಲ ಅಂತ ತಿಳ್ಕೊಂಡು ನಮ್ಮ ಅವ್ವ ಬಂದ್ಲ ಅಂದ್ರೆ ನಿಮ್ಮ ಅತ್ತಿದು ಎಲ್ಲ ಪಟ ಪಟ ಹರಿತಾವ್. ಅಯ್ಯೋ ಹೌದ್ರಿ ಮಾಮರ. ಏನ್ರಿ ಅತ್ತಾರ? ಸಾಕ್ ಹೋಗ್ ನೀನು ಕೆಲ್ಸ ಮಾಡೋಗ ಹೋಗ. ಪರ್ಷಿ ಅದು ವರ್ಷಿದೇನ ಪೂಜೆ ಮಾಡ್ತೀನಿ ನಾ ಈ ಸದ್ದೆ. ಎಂಟಾಕ್ ಬಂತ. ಆಯ್ತಾಯ್ತ್ರಿ ಮುಗಿತ್ರಿ. ಮುಗಿಸ್ಕೊಂಡ ನಾನು ಇವತ್ ಮನಿಗ್ ಹೋಗ್ತೀನಿ ನೋಡ್ರಿ. ಅಯ್ಯ ತಂಗಿ ಉಪವಾಸ ಅದೇ ಅಂತ ಇಲ್ಲೇ ಇದ್ಬಿಡು. ಏನ್ ಮಾಡ್ತಿ ಮನಿಗ್ ಹೋಗಿ? ಏ ಬ್ಯಾಡ್ ಬಿಡ್ರಿ ಹೋಗ್ತೀನಿ. ಮೊದ್ಲ ಹಣ್ಣುಗಳೆಲ್ಲ ರೇಟ್ ಜಾಸ್ತಿ ಅದ ಅಂತಾರು. ಮತ್ತ ಅದಕ್ಕೂ ನನ್ ಸ್ಯಾಲ್ರಿ ಕಟ್ ಮಾಡಿದ್ರೆ ಏನ್ ಮಾಡ್ಲ ನಾನು? ಹೋಗ್ತೀನಿ ತಗೋರಿ. ಆಯ್ತು ಬಾ. ಆಯ್ತು ಹೋಯ್ ಬಾ. ಆಯ್ತು ನಿನ್ ಕೆಲ್ಸ ಮುಗಿಸ್ಕೊಂಡ್ ನೀ ಹೋಗು. ಏನ ಸುಬ್ಲಕ್ಷ್ಮಿ ನೋಡಿರಿ ನಿಮ್ಮ ಅತ್ತಿ ಉಪವಾಸ ಇದು ಅಷ್ಟ ಅಲ್ಲ, ಇನ್ನು ಬಾಳ್ದ ಹೇಳಕತ್ರ ಒಂದಿನ ಹೇಳ್ತೀನಿ. ಈಗ ಹೋಗಿ ಏನೇನ್ ಹಣ್ಣ್ ತರ್ಬೇಕು ಹೇಳ್ವಾ. ಮಾಮರ ಅತ್ತಿಯಾರ್ನ ಕೇಳ್ಬೇಡ್ರಿ ಏನೇನ್ ಹಣ್ಣ್ ಬೇಕಂತ ಹೇಳಿ. 1 ಡಜನ್ ಬಾಳೆಹಣ್ಣು ತಗೋರಿ, 1 ಕೆಜಿ ಸೇಬು ಹಣ್ಣು ತಗೋರಿ, ಅರ್ಧ ಕೆಜಿ ಮೋಸಂಬಿ ತಗೋರಿ, ಅರ್ಧ ಕೆಜಿ ಚಿಕ್ಕು ತಗೋರಿ. ಆಮೇಲೆ ಇದು ಕರ್ಬೂಜ ಒಂದ್ ತಗೋರಿ ಒಂದೆರಡು. ಆಮೇಲೆ ಈಗೇನೋ ಇದು ಬಂದಾವ ನೋಡ್ರಿ ಕಲ್ಲಂಗಡಿ. ಎಷ್ಟು ತಗೊಂಡ ಜಾಸ್ತಿ ಸ್ಟಾರ್ಟ್ ಆತಂತ ಹೇಳಿ ಅವನನ್ನ ತಗೊಂಡ್ ಬರ್ರಿ. ಏನ್ ತಿಂದೇ ಇಲ್ಲ ಭಾಳ ದಿನ ಆತ್. ನಾನು ಹೋಗಿ ತಗೊಂಡ್ ಬರ್ರಿ ಅವನಷ್ಟು. ಆಮೇಲೆ ಈಗ ಗೋಡಂಬಿ ದ್ರಾಕ್ಷಿ ಒಂದ್ ಅರ್ಧ ಕೆಜಿ ತಗೊಂಡ್ ಬರ್ರಿ. ನೀನ್ 1 ತಿಂಗಳು ಸಂತಿ ಹೇಳಕತ್ತಿ, ಏನು 1 ದಿನದ ಹೇಳಕತ್ತೀಯೋ? ಅಯ್ಯ ಇವತ್ತೊಂದೇ ದಿನಕ್ಕಿದೆ ಎಲ್ಲ. ಏನು ಬೆಳಗ್ಗೆಯಿಂದ ಉಪವಾಸ ಇರ್ತೀನಿ ನಾನು. ಅದು ಅಲ್ದ ನನ್ ಸಸಿನೂ ಇರ್ತಾ ಪಾಪ. ಅಕ್ಕಿ ಒಂದಿಟ್ಟು ತಿನ್ಬೇಕು ಬೇಡ? ಬರೇ ನೀವೇನ ಅಲ್ಲ ಅಷ್ಟ್ ತರಕ್ ನನ್ ಕಡೆ ರೊಕ್ಕಿಲ್ಲ ಈಗ. ಅದು ಅಲ್ದ ಇನ್ನು ಪೆನ್ಷನ್ ರೊಕ್ಕ ಬರವಲ್ಲಾಗ್ಯಾವು. ನಿಮ್ ಮಗನ ಹತ್ರ ಕೇಳ್ರಿ ಕೊಡ್ತಾನ. ಮಾಮರ್ ನನ್ನ ಹತ್ರ ಅದ ಕೊಡ್ತೀನಿ ನಿಂದ್ರಿ. ಬ್ಯಾಡ್ವಾ, ನಾ ಎಲ್ಲ ಮಗನ ಇಸ್ಕೊಂಡ್ ಹೋಗ್ತೀನಿ. ಬ್ಯಾಡ್ ಬಿಡು. ಹಾ ಮತ್ತೇನ ಇದನ್ನೊಂದ್ ತಗೊಂಡ್ ಬರ್ರಿ. ಏನು ಒಣವು ಇರ್ತಾವ ನೋಡು. ಏನು ಒಣ ಇರ್ತಾವ ನೋಡು. ಏನಂತಾರ ಅವಕ್ಕ? ಹಂಗ ಬರಿ ಬಾಯ್ಲೆ ತಿಂತಾರ ನೋಡು. ಅತ್ರಿ ದ್ರಾಕ್ಷನ್ರಿ ಅಲ್ವಾ? ಅವ ಉದ್ದುದ್ದುಗೆ ಇರ್ತಾವು. ಮೊದ್ಲ ನಾವೆಲ್ಲ ಸಣ್ಣರಿದ್ದಾಗ ತುಪ್ಪದಾಗ ಹಾಕಿ ನೆನಿಸಿಡ್ತಿದ್ರು. ಉತ್ತತ್ತನ್ರಿ ಅತ್ಯ? ಅಯ್ಯವಾ ಹ್ಞೂ ಉತ್ತತ್ತಿ ತಗೊಂಡ್ ಬರ್ರಿ ಒಂದ್ ಅರ್ಧ ಕೆಜಿ. ತುಪ್ಪದಾಗ ಹಾಕಿ ನೆನಿಸಿಡು. ದಿನ ತಿನ್ನಕ್ ಚಲೋ ಆಗುತ್ತೆ. ಅಯ್ಯೋ ಅತ್ತಿರಿ ಯಾಕ ನಂಗ ಬೆಳಗ್ಗೆಯಿಂದ ವಾಂತಿ ಬಂದಂಗ ಆಗತ್ತೈತ್ರಿ. ಹೌದಾ? ಯಾಕವಾ ಏನಾತ? ಚಲೋ ಐತಿಲ್ ಮೈಯಾಗೆಲ್ಲ? ಕೊಡಿ ಇಲ್ಲಿ ಕೈ ಕೊಡು. ಅಯ್ಯೋ ಮಗ ಎಲ್ಲದನ್ರಿ? ಕರೀರಿ ಮಗನ ಲಗುನ. ಯಾಕ ಏನಾತ? ಸಸಿ ಶಿವರಾತ್ರಿ ದಿನ ಒಳ್ಳೆ ಇದನ್ ಹೇಳಕತ್ತಾಳ ನೋಡು. ಸಸಿ ಬಾಂಕಿ ಮಾಡಕತ್ತ ಬಾಂಕಿ. ಹಾ ಏನ್ ಹೇಳಕತ್ತೀರಿ ಅತ್ತಾರ? ಅರ್ಥ ಆಗೋಲ್ದು. ಏನ್ ಎಲ್ಲಾರ್ ಕೂಡ ನಗಾಕತ್ತೀರಿ? ಏನ್ ಸಮಾಚಾರ? ಶಿವರಾತ್ರಿ ದನ ಇವತ್ತ? ಅವ ನಾನ್ ಉಪವಾಸ ಇರಲ್ಲ ನೋಡುವ. ನಂಗ ಏನಾರ ಒಂದಿಟ್ಟು ಅಡ್ಗಿ ಮಾಡು. ನಾನು ಯಾಕಂದ್ರೆ ಆಫೀಸ್ ಐತ್ ನಂದು ಹೋಗ್ಬೇಕು ನಾನು. ಏನ ಏ ಮಗ ಅದು ಬಿಡಿ. ಈಗ ನಿನ್ ಹೆಂಡತಿಗೆ ಒಂದ್ ಸ್ವಲ್ಪ ದವಾಖಾನೆ ಕರ್ಕೊಂಡು ಹೋಗ್ಬಾ ಇವತ್ತ ಆಫೀಸ್ಗೆ ಏನ್ ಬೇಡ. ಯಾಕಾಕಿ ವಾಂತಿ ಬಂದಂಗ ಆಗತ್ತ ಅನ್ಸಾಕತೈತಿ. ನನಗೂ ಯಾಕಾಕಿ ಪ್ರೆಗ್ನೆಂಟ್ ಅದ ಅನ್ಸಾಕತೈತಿ. ಹೋಗಿ ಕರ್ಕೊಂಡು ಹೋಗ್ಕಿನ. ಬಸರಿದ್ದಾಗ ಹಂಗೆಲ್ಲ ಇದನ್ನ ಮಾಡ್ಬಾರ್ದು. ಹೋಗಿ ಕರ್ಕೊಂಡು ಹೋಗಿ ಬಾ. ಇವತ್ತು ಚೆಕ್ ಮಾಡಸ. ಓ ಹೌದ್ರಿ ಅತ್ತ? ಹೌದನ್ರಿ? ಹೌದೇನ? ಬಾ ಖುಷಿ ಆಯ್ತು ಬಿಡು. ಒಳ್ಳೆ ಸುದ್ದಿ ಕೊಟ್ಟೆವ್ವ. ಬಾ ಚಲೋ ಆತು. ಚಲೋ ಆತವ. ವರ್ಷ ತುಂಬದ್ರೊಳಗ ಮಕ್ಳು ಬರ್ಬೇಕು ಮನಿಗೆ. ಚಲೋ ಆಕತಿ. ನನ್ ಮಗಳಿಗೂ ಬಂದಿತ್ತಂದ್ರ ಬಾಳ ಚಲೋ ಇರ್ತಿತ್ತವ. ಖುಷಿ ಸುದ್ದಿ ಒಳಗೆ ಯಾಕಷ್ಟು ಸಂಕಟ ಪಡ್ತಿ? ಅಕ್ಕಿ ಪುಣ್ಯ ಪಡೆದ ಅಕ್ಕಿಯು ಏನೋ ಒಂದ್ ಆಗತ್ತ. ಯಾಕಷ್ಟು ಇದನ್ ಮಾಡ್ಕೊಂತಿ? ಹೋಗ ಬೆರ್ನ ಕರ್ಕೊಂಡು ಹೋಗಕಿನ ಮಲ್ಲ. ಆಯ್ತ್ರಿ ಅತ್ತೆ ಹೋಯ್ ಬರ್ತೀನಿ. 1 ಕೆಜಿ ಯಾಕೆ ಸೇಬು 5 ಕೆಜಿ ತರ್ತೀನಿ. ಇನ್ ಮ್ಯಾಗಿಂತ್ರ ಸಸಿನ ಕುತ್ಕೊಂಡ್ ತಿನ್ಲಿ. ಏನ ತಗೊಂಡ್ ಬರ್ತೀನಿ ಹೋಗು. ಆಯ್ತು ಹೋಯ್ ಬರ್ರಿ. ಅಂತೀರಿ ನನ್ ಕೆಲಸ ಮುಗಿತ್ರಿ. ನಾನು ಇನ್ನ ಹೊಕ್ಕೇನ್ರಿ. ನಿಂದಿರುವ ನಿಂಗ ಸಿಹಿ ಸಿದ್ದು ಕೊಡ್ತೀನಿ. ಕುಂತ ಹೋಗು. ಆಮೇಲೆ ನಿಂಗ ಬಾಣಂತನ ಮಾಡಕ್ ಬರ್ತಿಲ್ವಾ? ನಂಗ ಬರತ್ರಿ ಅಲ್ವಾ? ನಿಂಗ ಇದು ರೀ ಈಕಿಗೆ ಒಂದಿಟ ಸ್ವೀಟ್ ತಂದು ಕೊಡ್ರಿ. ಆಯ್ತ್ರಿ ಅಕ್ಕ ನಾ ಬರ್ತೀನ್ರಿ. ಇನ್ನು ಆಯ್ತು ಹೋಗಿ ಬಾರವಾ. ನಾಳೆ ಬಾ. ಏನು ಇಲ್ರಿ ಇವತ್ತ ಲಾಸ್ಟ್ ಹಂಗಾಗಿ. ಹೌದನ? ಇಲ್ಲಿ ಬ್ಯಾಡವಾ ಬಾ. ಯಾಕಂದ್ರೆ ನೋಡುನು ಏನ ನಿಮ್ ಮಗ ಸಸಿ ಏನ ಬಾಂಕಿ ಮಾಡಕತ್ತ ಅಂತ ಅನ್ಸಾಕತೈತಿ ನನಗ. ನೀ ಹೋಗಿ ಬಾ ಈಗ. ಹಂಗೇನಾರ ಬೇಕಾದ್ರೆ ಕರಿತೀನಿ. ಯಾಕಂದ್ರೆ ನನಗೂ ಒಬ್ಬಕಿಗೆ ಆಗಂಗಿಲ್ಲ. ನನಗೂ ಕೈ ಕಾಲೆಲ್ಲ ಇದು ಆಗ್ಯಾವು. ಪಾಪ ಅಕ್ಕಿಗೆ ಹಂಗಾತಂದ್ರ ಮತ್ತೆ ಅಕ್ಕಿ ಏನ್ ಮಾಡ್ಸುದು? ಪಾಪ ಅವ್ರ ತವ್ರ ಮನೆಯವರು ಯಾರು ಇಲ್ಲ. ಆಯ್ತಾಯ್ತ್ರಿ ಅಷ್ಟ ಮಾಡ್ರಿ. ಹಲೋ ಆಶಾ ಅವ್ವ, ಒಂದ್ ಗುಡ್ ನ್ಯೂಸ್ ಅವ್ವ. ಏನ್ ಗೊತ್ತಾನ? ನಿಮ್ಮ ಅತ್ತೆಮ್ಮ ಬಾಂಕಿ ಮಾಡಾಕತ್ತಾಳ. ಹೌದಾ ಅವ್ವ? ಹೌದಾ? ಬಾ ಚಲೋ ಆತು ಬಿಡವ. ಅಟ್ಲೀಸ್ಟ್ ಅಕ್ಕಿಯಾರ ಇದು ಆದ್ಲಲ್ಲ. ನಿನಗೂ ಮೊಮ್ಮಕ್ಳು ಬೇಕು ಅನ್ನಕತ್ತಿದ್ದಿ ಭಾಳ ದಿನದಿಂದ. ಬಾ ಚಲೋ ಆತು ಬಿಡವ. ಹೂವ ಬಾ ಚಲೋ ಆತ. ಅದು ಅಲ್ದ ಶಿವರಾತ್ರಿ ದಿನನೇ ಹೇಳಿಲ್ಲ ಶಿವನ ಬಂದಂಗ ಆತ್ ನಮ್ಮ ಮನಿಗೆ. ಈಗ ದಾಖಲೆ ಕಳ್ಸಿನಿ ಅವ್ರಿಬ್ರು.
ಹೋಯ್ ಬರ್ಲಿ ಅಂತೇಳಿ ಇದೊಂದು ಕೇಳಿ ಭಾಳ ಖುಷಿ ಆಗೈತಿ. ಬಟ್ ಏನ ನಂಗೆ ಒಂದೀಟ್ ಬೇಜಾರಾತವ. ಯಾಕಂದ್ರ ಯಾಕೆ ಬೇಜಾರು ಮಾಡ್ಕೊಂತಿ ಅವ್ವ? ನಿಂದು ಮದುವೆ ಆಗಿ 8ನೇ ವರ್ಷ ಬಂತ. ಮತ್ತೆ ಈ 8ನೇ ವರ್ಷ ಆದ್ರೂ ನಿನ್ಗೆ ಯಾಕ ಮಕ್ಕಳಾಗಿಲ್ಲ. ಬಟ್ ನಿಮ್ಮ ಅತ್ತಿ ಮಾವ ಸುಮ್ಮದಾರಲ್ಲ, ಅದ ಒಂದು ಖುಷಿ. ಏನ್ ಮಾಡೋದು ಹೇಳ ಅವ? ಏನ್ ಮಾಡಕ್ಕಾಗಲ್ಲ. ದೋಷ ಇರೋದು ನಂದ್ರೊಳಗ ಐತಿ. ನಾನು ಮನೆ ದವಾಖಾನಿಗೆ ಹೋಗಿ ಬಂದಿದ್ದೆ. ನಿಮಗೆ ಹೇಳಿದ್ರೆ ಭಾಳ ಬೇಜಾರಾಗ್ತಿರಂತೆ ನಾನು ಹೇಳಿಲ್ಲ. ಏನ ನಂದು ಗರ್ಭಕೋಶ ಸಾಂದ್ ಐತಂತ, ಅದಕ್ಕೆ ಆಗವಲ್ದಂತ ಹೇಳ್ಯಾರ. ನೋಡುನ್ ತಗೋವ, ದೇವ್ರು ಯಾವಾಗ ಹೊಲದ್ ಬರ್ತಾನ ಅವಾಗ ಹೊಲ್ಸ್ಕೊಂಡ್ರಾತು. ಯವ್ವ, ದೇವ್ರು ನಿನಗೊಬ್ಬಕ್ಕಿಗೆ ಒಂದ್ ಕೊಟ್ಟಿದ್ರೆ ಸಾಕಾಗಿತ್ತು ನನಗ. ಎಲ್ಲಿ ಬಿಡವ, ಈ ಖುಷಿಯೊಳಗ ಏನೋ ಒಂದ್. ಅವ ಇಡ್ತೀನಿವಾ ಫೋನ್. ಹಂಗ ನಮ್ಮ ಅತ್ತಿಯರ್ಗೆ ಫೋನ್ ಹಚ್ಚಿ ಹೇಳುವ, ಮತ್ತ ಅವ್ರು ಹೇಳಿಲ್ಲ ಅನ್ಕೊಂತಾರ. ಹ್ಞೂ ಆಯ್ತಾಯ್ತು ಮಗ, ಬಂದ್ಯಾ? ಬಾ ಚಲೋ ಆತ್. ಬಾರ ಅತ್ತೆರಿ. 3 ತಿಂಗಳಾಗೈತೆ ಅಂತ ನೋಡ್ರಿ ಅತ್ತೆ. ಹೌದು ಅಣ್ಣ, ಬಾ ಚಲೋ ಆಯ್ತು. ಚಲೋ ತಂಗಿ, ಇವತ್ತೇನು ಉಪವಾಸ ಮಾಡಬೇಡ ನೀನು, ದೇವ್ರ ಧ್ಯಾನ ಮಾಡಷ್ಟ ಆಯ್ತಾ? ಆಯ್ತ್ರಿ ಅತ್ತೆ, ನಾ ಇನ್ ಬರ್ತೀನಿ. ಒಳಗ ಒಂದಿಟ್ಟು ಕೆಲಸ ಐತಿ ಆಫೀಸಿದ್ದು. ಭಾಳ ಟೆನ್ಷನ್ ಮಾಡ್ಕೊಂಡು ಆಫೀಸ್ ಕೆಲಸ ಅದು ಇದು ಅಂತ ಅನ್ಕೋಬೇಡ. ಏನ ನೋಡ್ಕೊಂಡು ಮಾಡೆಲ್ಲ. ಹ್ಞೂನ್ರಿ ಅತ್ತೆ, ಆಯ್ತು. ಅವ ಯಾಕ ನೀ ಬೇಜಾರ್ ಅನ್ಸಾಕತ್ತಿಲ್ಲ? ಏನಾತ? ಏನಿಲ್ಲಪ್ಪ, ಸಸಿಗೆ ಮಗು ಆಗಿದ್ದಂತೂ ಖುಷಿ ಐತಿ. ಬಟ್ ನನ್ನ ಮಗಳಿಗೆ ಯಾಕೆ ಆಗೋಲ್ದು ಅನ್ನೋದ ಗೊತ್ತಾಗಲ್ದು. ಪಾಪದ ಎಲ್ಲಾರನು ಸಂಭಾಳಿಸ್ಕೊಂಡು ಹೋಕ್ಕಳ. ಅತ್ತಿ ಮಾವನು ಎಲ್ಲಾರನು ಬೈದು ಮಾಡ್ತಾವ. ಕೆಟ್ಟಾಕೆಲ್ಲ ಇಲ್ಲಿ ಬಂದ್ರು ನನಗ ಬೈದು ಹೋಕ್ಕಳ. ಅತ್ತಿಗೆ ಚಲೋ ನೋಡ್ಕೊ ಅತ್ಕೆಮ್ಮನ್ನ ಅಂತ ಹೇಳಿ. ಆದ್ರೂ ದೇವ್ರು ಆಕಿಗೆ ಯಾಕೆ ಹಂಗ್ ಮಾಡಾಕತ್ತಾನೋ ಗೊತ್ತಾಗಲ್ದು. ಅವ ಏನ್ ತಲೆ ಕೆಡ್ಸ್ಕೊಬೇಡ, ಒಳ್ಳೆಯವ್ರಿಗೆ ಒಳ್ಳೆ ಕಾಲನ ಆಗುತ್ತ. ಸ್ವಲ್ಪ ನಿಧಾನ ಹಾಕಿರ್ಬೇಕು ಅಷ್ಟ. ಏನಾಗಲ್ಲ, ಆಕತ್ ಆಕಿಗೆಲ್ಲ. ಆಯ್ತಾಯ್ತು. ಅಲ್ಲ ರೀ ಬಿಗ್ರ. ಹ್ಞೂನ್ರಿ, ಹೌದ್ರಿ. ನಮ್ಮ ಇದು ಪ್ರೆಗ್ನೆಂಟ್ ಆಗ್ಯಾಳ್ರಿ, 3 ತಿಂಗಳಾಗೈತಿ. ಹ್ಞೂನ್ರಿ, ಇಲ್ರಿ. ಅಲ್ಲ ಮೀನಕ್ಕ, ಅಯ್ಯೋ ಮೀನಕ್ಕ, ಈ ಶಿವರಾತ್ರಿ ದಿನ ಶುಭಾಶಯಗಳು. ಏನುವಾ ಬೆಳಿಗ್ಗೆ ಫೋನ್ ಹಚ್ಬಿಟ್ಟಿದ್ಯಾ? ಅಯ್ಯೋ ಮೀನಕ್ಕ, ಏನ್ ಖುಷಿಯೊಳಗ ತೇಲಾಡಕತ್ತೀನಿ ನೋಡ್. ನಾ ಅಂತ್ರಿ ನಮ್ಮ ಮನೆಗೆ ಮೊಮ್ಮಗ ಬರ್ತಾನಿನ್ನ. ಅಯ್ಯೋ ಬಾ ಚಲೋ ಆತು. ಏನ್ ಆಶಾನ? ಅಯ್ಯೋ ಆಶಾ ಅಲ್ ಬಿಡವಾ, ನನ್ ಸಸಿ. ಅಯ್ಯೋ ಹೌದನ? ನಾ ಎಲ್ಲಿ ಆಶಾ ಆಗ್ಯಾಳ ಅಂತೇಳಿ ಭಾಳ ಖುಷಿ ಆಗಿತ್ತು ಬಿಡು ನನಗ. ನಿನ್ ಸಸಿನ ಚಲೋ ಆತ್ ಬಿಡವಾ. ಸಸಿ ಬಂದ್ ಓಡಿಸ್ಬೇಕಂತಂದ್ರ ಮನ್ಯಾಗ ಗಟ್ಟಿ ಉರಿದ್ ಬಿಟ್ಲ. ಇಲ್ಲಿ ಬಿಡ, ಸಸಿನೇ ಏನ ಅಂತಕ್ಕೆಲ್ಲ ಚಲೋ ಅದಾಳ. ಬಟ್ ಚಲೋ ಸುದ್ದಿ ಕೊಟ್ಲ. ನಂಗೂ ಭಾಳ ದಿನದಿಂದ ಮೊಮ್ಮಕ್ಕಳನ್ನ ನೋಡ್ಬೇಕಂತ ಭಾಳ ಆಸೆ ಆಗಿತ್ತ. ನಮ್ಮ ಅತ್ತಿಗೊಂದು ಹೇಳ್ತೀನಿ, ಆಕಿನೂ ಒಂದಿಟ್ಟು ಬರ್ಲಿ. ಅಯ್ಯೋ ನಿಮ್ಮ ಅತ್ತಿನ ಕರೆಸ್ತ್ಯಾ? ನೋಡ ಗಿರಿಜಾ, ಹುಷಾರ್ ನೋಡ. ನಿಮ್ಮ ಅತ್ತಿ ಬಂದ್ಲ ಅಂದ್ರ ನಿನಗ್ ಕೆಲಸ ಹತ್ತಾವು. ಪಾಪ ಅಕ್ಕಿಗೂ ಮೊಮ್ಮಗ ಬೇಕಂತಂದ ಭಾಳ ಆಸೆ ಇತ್ತ. ಮರಿ ಮೊಮ್ಮಗ ಬೇರೆ. ಬರ್ಲಿ ತಗೋ, ಅಟ್ಲೀಸ್ಟ್ ಆಶಾರು ಆಗ್ಲಿಲ್ಲ, ಇಕ್ಕ್ಯಾರ ಆಗ್ಯಾಳ. ಹೌದ್ ಬಿಡವಾ, ಆಯ್ತು ತಗೋ, ಇರ್ಲ್ಯಾವ. ಅಯ್ಯ ನಿಂದರ ಮತ್ತೆ ಮದ್ವಿದ್ ಏನ್ ಮಾಡಿದೆ? ಏನು ಸುದ್ದಿನೇ ಇಲ್ಲ. ಹ್ಞೂ ಹೇಳ್ತೀನಿ, ನಿನಗೆ ಹೇಳಿನಲ್ಲ ಅದನ್ನ. ಹ್ಞೂ ಆಯ್ತವ. ನಮಸ್ಕಾರ ಎಲ್ರಿಗೂ. ಎಲ್ರು ಕೇಳಾಕತ್ತೀರಿ ನಮ್ಮ ಅಕ್ಕನ ಫ್ಯಾಮಿಲಿ ಯಾಕೆ ತೋರಿಸ್ವಲ್ಲೆ ಅಂತ ಹೇಳಿ. ಅಲ್ಲ, ನಮ್ಮ ಅಕ್ಕನ ಫ್ಯಾಮಿಲಿ ತೋರಿಸ್ತೀನಿ. ಸ್ವಲ್ಪ ದಿನ ಟೈಮ್ ಬೇಕಾಗುತ್ತ. ಅಕ್ಕಿದೇ ಆದಂತ ಒಂದು ಸ್ಟೋರಿನ ನಿಮ್ ಮುಂದೆ ಹೇಳ್ಕೊಂತ ಬರ್ತೀನಿ. ಭಾಳ ಚಂದ ಐತಿ. ಕೂಡು ಕುಟುಂಬ ಹೆಂಗಿರ್ಬೇಕು ಅನ್ನೋದನ್ನ ಅಕ್ಕಿ ಮುಖಾಂತರ ನೀವು ತಿಳ್ಕೊಳಕಂತ್ರಿ. ಆಯ್ತು. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.